ಯಾಕೆ ಅಂತ ಹೇಳಿದ್ರೆ ನಮಗೆ ಬರಬೇಕಾದಂತ ತೆರಿಗೆ ಪಾಲುಗಳನ್ನ ನಮಗೆ ಕೊಡದೆ ನಮ್ಮನ್ನ ಸಂಕಷ್ಟಕ್ಕೆ ತಳ್ಳಿರ್ತಕ್ಕಂಥದ್ದು ಅದೇ ಬಿಜೆಪಿಯವರೇ ಅನೇಕ ರಾಜ್ಯಗಳಲ್ಲಿ ಇದೇ ಗ್ಯಾರಂಟಿ ಮಾದರಿಯನ್ನ ಅಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಅದು 5,000 ಕೋಟಿ ಇವತ್ತು ಕೊಡದೇ ಇರ್ಬೋದು, ನಾಳೆ ಕೊಡ್ತಾರೆ. ಆದ್ರೆ ಕೇಂದ್ರದಿಂದ ಮಲತಾಯಿ ಧೋರಣೆಯನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನೋಡಿ, ರಾಜ್ಯಪಾಲ ಸಿನಿಮಾ ಅಲ್ಲ ಇದು, ಇದು ಸದನ. ಪ್ರಜಾಪ್ರಭುತ್ವವನ್ನು ಸಿನಿಮಾಗೋಸ್ಕರಲ್ಲ, ಮತ್ತೆ ಕರ್ನಾಟಕದಲ್ಲಿ ಮೊನ್ನೆವರೆಗೂ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಮಾನ್ಯ ಸಭಾಪತಿಗಳೇ ರಾಜ್ಯಪಾಲರ ಭಾಷಣ ಆಗೋಕ್ಕೂ ಮೊದಲು ಈ ಒಂದು ಕಾಯ್ದೆ ಬಂದು ಈ ಕಾಯ್ದೆಯ ಬಗ್ಗೆ ಪರ ವಿರೋಧಗಳು ಕೂಡ ಚರ್ಚೆಗಳು ಆಗಿದ್ದಾವೆ. ಈ ಕಾಯ್ದೆಯನ್ನ ರದ್ದುಪಡಿಸಿ ಬಿಬಿಜಿ ರಾಮ್ಜಿ ಅನ್ನುವಂತಹ ಹೊಸ ಕಾಯ್ದೆಯನ್ನ ತರುವುದರ ಮೂಲಕ ನಮ್ಮ ಈ ದೇಶದ ಈ ರಾಜ್ಯದ ಕೂಲಿ ಕಾರ್ಮಿಕರು, ಸಣ್ಣ ರೈತರು ಮತ್ತೆ ಮಹಿಳೆಯರು ಉದ್ಯೋಗವನ್ನ ಮತ್ತು ಬಯಸಿ ಬರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈ ನಿರುದ್ಯೋಗ ಭತ್ಯೆ ಅವರಿಗೆ ಸಿಗದೇ ಇರತಕ್ಕಂಥ, ಅಂದರೆ ಅವ್ರ ಕೆಲಸಗಳು ಸಿಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಒಂದು 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 ಕಾಯ್ದೆಯನ್ನು ತಂದಿದ್ದಾರೆ. 100 ದಿನಗಳನ್ನು ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನ ಮನ್ರೇಗಾ ಹೇಳ್ಬೋದು, 125 ದಿನಗಳು ಅಂತ ರಾಮ್ಜಿ ಅವರು ಬಿ ರಾಮ್ಜಿ ಕಾಯ್ದೆ ಹೇಳ್ಬೋದು. ಮಾನ್ಯ ಸಭಾಪತಿಗಳೇ, ಈ ಮನ್ರೇಗಾದಲ್ಲಿ ನಾನು ಮನ್ರೇಗಾ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕೆಂದ್ರೆ ಇದ್ರ ಬಗ್ಗೆನೇ ಚರ್ಚೆಗಳು ಆಗತ್ತೆ. ಆ ಸಂದರ್ಭದಲ್ಲೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಆವಾಗೂ ಕೂಡ ನಾವು ಮಾತಾಡೋಣ, ಪ್ರಶ್ನೆ ಇಲ್ಲ. ಆದರೆ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಕಾಯ್ದೆಯನ್ನ ತಂದು ಕೂಡಲೇ ಇದನ್ನ ನಾವು ಜನಗಳಿಗೆ ತಿಳಿಸಬೇಕು. ಸದನದಲ್ಲಿ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಬೇಕು ಅಂತೆಲ್ಲ ನಾವು ಮಾಡಿದ್ರು ಸಹಿತ ಅದನ್ನ ಹೇಳಲಾರ್ದಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದ್ದು ನಾವು ಕಾಣ್ತೇವೆ. ಇದು ಯಾರಿಗೋಸ್ಕರ ಇದನ್ನ ತಡೆ ಹಿಡಿಯುವಂತ ಕೆಲಸ ಮಾಡಿದ್ರು? ಯಾಕೆ ಅದನ್ನ ನಿರ್ಬಂಧಿಸುವಂತ ಕೆಲಸ ಮಾಡಿದ್ರು? ಅಗತ್ಯತೆ ಏನಿತ್ತು? ಅವರ ಒಂದು ಕಾಯ್ದೆ ಬಹಳ ಉತ್ತಮವಾದಂತ ಕಾಯ್ದೆ ಆಗಿದ್ರೆ ಅದನ್ನ ತಡೆ ಹಿಡಿಯುವಂತ ಕೆಲಸ ಯಾಕೆ ಆಗ್ಬೇಕಾಗಿತ್ತು ಅನ್ನೋದು ಬಹಳ ನನಗೆ ಒಂದು ಅನುಮಾನದ ಸಂಗತಿ. ಇದರಲ್ಲಿ ಬಹಳ ಮುಖ್ಯವಾಗಿ ಮನ್ರೇಗಾದಲ್ಲಿ ಕೂಲಿಯ ಬೇಡಿಕೆಯ ಆಧಾರವಾಗಿ, ಉದ್ಯೋಗದ ಬೇಡಿಕೆಯ ಆಧಾರದಲ್ಲಿ ಅವರಿಗೆ ಕೆಲಸವನ್ನ ಒದಗಿಸಿಕೊಡ್ತಕ್ಕಂತಹ ಮನ್ರೇಗಾ ಕಾಯ್ದೆಗೂ ಬಿ ರಾಮ್ಜಿಯಲ್ಲಿ ಇರ್ತಕ್ಕಂತಹ ಬಂಡವಾಳಗಾರರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮತ್ತು ಅವರ ಹಣದ ಪೂರೈಕೆ ಅಂದ್ರೆ 60-40 ಮೊದಲೆಷ್ಟಿತ್ತು? 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಅದು ಇವಾಗ 60% ಅವ್ರು ಕೊಡೋದು, 40% ನಾವು ಕೊಡೋದು ರಾಜ್ಯ ಸರ್ಕಾರ. ಅಂದ್ರೆ ಇದ್ರ ಅರ್ಥ ಏನಪ್ಪ? ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ವರ್ಷಕ್ಕೆ ಇಂತಿಷ್ಟು ನಾವು ಬಡ್ಜೆಟ್ ತೆಗೆದಿಡ್ತೇವೆ, ಅದರ ಮೇಲೆ ನೀವೇನು ಕೇಳೋ ಹಾಗಿಲ್ಲ. ಒಂದು ವೇಳೆ ಬರದ ಪರಿಸ್ಥಿತಿ ಏನಾದ್ರೂ ಬಂದುಬಿಟ್ರೆ, ಅಂತ ಸಂದರ್ಭದಲ್ಲಿ ಕೂಲಿಯನ್ನ ಹೆಚ್ಚಾದ್ರೆ, ಕೆಲಸಗಳು ಹೆಚ್ಚು ಮಾಡಿಸುವಂತ ಸಂದರ್ಭ ಬಂದ್ರೆ, ಅವರಿಗೆ ಜೀವನಕ್ಕೆ ಆಧಾರ ಆಗುವಂತಹ ರೀತಿಯಲ್ಲಿ ಕೆಲಸಗಳನ್ನ ಅವ್ರಿಗೆ ಪ್ರೊವೈಡ್ ಮಾಡಿ ಅವ್ರ ಜೀವನಕ್ಕೆ ಆಧಾರ ಆಗುವಂತ ಸ್ಥಿತಿ ಬಂದ್ರೆ ಅದೇನಿದ್ರು ನೀವೇ ನೋಡ್ಕೋಬೇಕು, ಅದಕ್ಕೆ 1 ಪೈಸೆಯೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಕೊಡಕ್ಕೆ ಅವಕಾಶ ಇಲ್ಲ. ಇದೆಲ್ಲವೂ ಕೂಡ ಜನವಿರೋಧಿ ಮನಸ್ಥಿತಿಯನ್ನ ಈ ಕಾಯ್ದೆ ಪ್ರತಿನಿಧಿಸುತ್ತೆ. ಸೊ ಹಾಗಾಗಿ ಮಾನ್ಯ ಸಭಾಪತಿಗಳೇ, ಇನ್ನು ಮಿಕ್ಕ ಯಾವುದೇ ವಿಚಾರ ಇದ್ರೂ ಕೂಡ ಬಹಳ ವಿಸ್ತಾರವಾಗಿ ನಾವು ಅವತ್ತಿನ ಸಹ ಮಾತಾಡ್ಬೋದಾಗಿದೆ. ಅವತ್ತು ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಇನ್ನು ಮಾನ್ಯ ಸಭಾಪತಿಗಳೇ, ನಮ್ಮ ರೈತರ ವಿಷಯಕ್ಕೆ ಬಂದರೆ, ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ಹಾಲು ಉತ್ಪಾದನೆ ಮಾಡ್ತಕ್ಕಂಥವರಿಗೆ ರಾಜ್ಯ ಸರ್ಕಾರ 5 ರೂಪಾಯಿಗೆ ನಮ್ಮ ಏನು ಪ್ರೋತ್ಸಾಹ ಧನವನ್ನು ಕೊಡ್ತಾ ಬಂದಿದೆ. ಆದರೆ ಈ ಒಂದು ಪ್ರೋತ್ಸಾಹ ಧನವನ್ನು ಕೂಡ ಹಿಂದಿನ ಸರ್ಕಾರ ಉಳಿಕೆ ಮಾಡ್ಕೊಂಡು ಬಂದಿತ್ತು. ಬಹಳಷ್ಟು ಹಣ ರೈತರಿಗೆ ಕೊಡಬೇಕಾಗಿತ್ತು. ಯಾವುದನ್ನೇ ಉಳಿಸೋದ್ರೂ ಕೂಡ ಮುಂದಿನ ಸರ್ಕಾರ ಬಂದು ಕೊಟ್ಕೊಳ್ಳಿ,
ಈ ಒಂದು ರೀತಿ ಇದೆಯಲ್ಲ, ಈ ಒಂದು ನೀತಿ ಇದೆಯಲ್ಲ, ಇದು ಸರಿಯಾದ ನೀತಿ ಅಲ್ಲ. ಇದನ್ನು ಸೇರಿಸಿ 600 ಕೋಟಿ ರೂಪಾಯಿಗಳು, ಹಿಂದಿನ ಬಾಕಿ 600 ಕೋಟಿ ರೂಪಾಯಿಗಳು ಸೇರಿದಂತೆ ಸುಮಾರು 4130 ಕೋಟಿ ರೂಪಾಯಿಯನ್ನ ಸರ್ಕಾರ ನೀಡಿದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ರೈತ ಪರವಾಗಿರ್ತಕ್ಕಂಥ ಸರ್ಕಾರ. ಇನ್ನು ಕಬ್ಬು ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ 3ನೇ ಸ್ಥಾನವನ್ನ ಹೊಂದಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಸಮಸ್ಯೆ ಆದಾಗೆಲ್ಲ ಕೂಡ ರೈತರಿಗೆ ಸಹಾಯ ಹಸ್ತವನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಮೊನ್ನೆವರೆಗೂ ತಮಗೆ ಗೊತ್ತಿದೆ, ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಲಿಂಗಪುರದಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಒಂದು ಬೇಡಿಕೆಗಳ ಪರವಾದಂತಹ ಒಂದು ಹೋರಾಟಗಳನ್ನ ಮಾಡಿದಾಗ ಎಂತಹ ಅನಾಹುತ ಸ್ಥಿತಿ ನಿರ್ಮಾಣ ಆಯಿತು ಅಂತ ತಾವು ನೋಡಿದಿರಿ ಸಭಾಪತಿಗಳೇ. ಅಂತಹ ಸಂದರ್ಭದಲ್ಲೂ ರೈತರ ಮನವಿಗೆ ಸ್ಪಂದಿಸಿ 3300 ರೂಪಾಯಿ ಬೆಲೆಯನ್ನ ಬೆಂಬಲ ಬೆಲೆಯನ್ನ ಪ್ರೋತ್ಸಾಹವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಣ್ತವೆ. ರೈತರ ಹಿತಾಸಕ್ತಿಯನ್ನ ಬಯಸುವಂತ ಸರ್ಕಾರ, ಅದೇ ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಎಂತೆಂತಹ ಸಂದರ್ಭದಲ್ಲೂ ಕೂಡ ಈ ಬೆಲೆ ಕುಸಿತ ಬಂದಂತಹ ಸಂದರ್ಭ ಇರಬಹುದು, ಅಥವಾ ರಾಜ್ಯದಲ್ಲಿ ರೈತರು ಬಿಕ್ಕಟ್ಟಿಗೆ ಸಿಕ್ಕೊಂಡಂತ ಸಂದರ್ಭ ಇರಬಹುದು, ಅನೇಕ ಸಂದರ್ಭದಲ್ಲಿ ಸಹಾಯ ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ರೈತರಿಗೆ ಬಹಳ ಅನುಕೂಲ ಆಗಿದ್ದಂಥದ್ದು ಕೃಷಿ ಭಾಗ್ಯ. ಹಿಂದಿನ ಸರ್ಕಾರ ಅದನ್ನು ತೆಗೆದೇ ಬಿಟ್ಟಿತ್ತು. ಈಗ ಮತ್ತೆ ನಮ್ಮ ಸರ್ಕಾರ ಅದನ್ನ ಪುನರ್ ಸ್ಥಾಪನೆ ಮಾಡಿದೆ, ಪುನರ್ ಚಾಲನೆ ಕೊಟ್ಟಿದೆ. 200 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದೆ. 3735 ಕೃಷಿ ಹೊಂಡಗಳನ್ನು ಕೂಡ ಕೊಟ್ಟಿದೆ. ಅತಿವೃಷ್ಟಿ ಅನಾವೃಷ್ಟಿ ಬಂತು, ಬಹಳ ಕೆಟ್ಟ ಸ್ಥಿತಿಯನ್ನ ನಮ್ಮ ರಾಜ್ಯ ಕಂಡಿದೆ. ಇದ್ರ ಬಗ್ಗೆ ಈ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ಈ SDRF ಜೊತೆಗೆ 14.21 ಲಕ್ಷ ಹೆಕ್ಟೇರ್ಗೆ ಹೆಚ್ಚುವರಿಯಾಗಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು SDRF ಫಂಡ್ ಅಲ್ಲದೆ ಹೆಚ್ಚುವರಿಯಾಗಿ 1032 ಕೋಟಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೇವೆ. ಸೊ ಎರಡೂ ಸೇರಿಸಿ 2050. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಬದ್ಧವಾದ ಸರ್ಕಾರ, ಒಂದು ರೈತರಿಗೆ ಪರವಾಗಿರ್ತಕ್ಕಂತಹ ಸರ್ಕಾರ. ಈ ಒಂದು ರಾಜ್ಯ ಸರ್ಕಾರಗಳು ಈ ರೀತಿ ಒಂದು ಕೆಲಸವನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಹೆಮ್ಮೆಯನ್ನ ಪಡ್ತಕ್ಕಂಥದ್ದು ಆಗಬೇಕು. ಇದೇ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯ ಸಂದರ್ಭದಲ್ಲೂ ಕೂಡ ಪರಿಹಾರಗಳನ್ನ 14,21,615 ರೂಪಾಯಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ಖಾತೆಗಳಿಗೆ ಒದಗಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಈ ಕೇಂದ್ರ ಸರ್ಕಾರ ಮಾನದಂಡವನ್ನ ಮಾಡಿದೆ, ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿಗಳನ್ನ ಕೊಡಬೇಕು. ಅದನ್ನು ಕೂಡ ರಾಜ್ಯ ಸರ್ಕಾರನೇ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಾಗಾಗಿ ಏನೇ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ವಾಣಿಜ್ಯ ನೀತಿಗಳು ರೈತರ ಬದುಕಿಗೆ ಮಾರಕವಾಗುವಂತಹ ಒಂದು ನೀತಿಗಳನ್ನು ಕೂಡ ಅನುಸರಿಸತಕ್ಕಂಥದ್ದನ್ನು ನಾವು ಕಾಣಬಹುದು. ಮಾನ್ಯ ಸಭಾಪತಿಗಳೇ, ನಮ್ಮ ದೇಶದಲ್ಲಿ ಉತ್ಪನ್ನಗಳು ಸಾಕಷ್ಟು ಲಭ್ಯತೆ ಇದೆ, ರೈತ ಉತ್ಪನ್ನಗಳು. ಅವಿದ್ರೂ ಕೂಡ ಆಮದು ಮಾಡಿಕೊಳ್ಳುವುದರ ಮೂಲಕ ಇವತ್ತು ಮೆಕ್ಕೆಜೋಳಕ್ಕೆ ಯಾವ ಸ್ಥಿತಿ ಬಂತು, ರೈತರ ಬೆಲೆ ಕುಸಿತ ಆಯಿತು. ಆಗ ಮತ್ತೆ ರಾಜ್ಯ ಸರ್ಕಾರ ಬೆಂಬಲಕ್ಕೆ ಬರಬೇಕಾಯ್ತು. ಮೆಣಸಿನ ಸ್ಥಿತಿ ಏನಾಯ್ತು, ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯತಕ್ಕಂಥದ್ದು, ಆ ರೈತರು ಕಂಗಾಲಾಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಬೆಲೆ ಕುಸಿತವನ್ನ ಕಾಣಲಿಕ್ಕೂ ಕೂಡ ಸಾಧ್ಯತೆ ಆಯಿತು. ಮತ್ತೆ ಈ ತೊಗರಿ ಬೇಳೆ ಅಂತ ವಿಚಾರದಲ್ಲೂ ಅಷ್ಟೇ ಆಮದು ನೀತಿ ಸರಿಯಾಗಿಲ್ಲದರಿಂದ ರೈತರು ಬಹಳಷ್ಟು ಸಂಕಟವನ್ನ ಅನುಭವಿಸುವಂಥದ್ದು. ಅಂದ್ರೆ ಬಾಯಿ ಮಾತಲ್ಲಿ ನಾವು ರೈತರ ಪರವಾಗಿದ್ದಾವೆ ಅಂತ ಹೇಳಿದ್ರೆ ಆಗೋದಿಲ್ಲ. ರೈತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರಗಳು, ನೀತಿಗಳು, ನಡವಳಿಕೆಗಳು ಇದ್ದಾಗ ಮಾತ್ರವೇ ಅದು ಸಾಧ್ಯ ಆಗತ್ತೆ. ಅದಾಗಬೇಕು ಅಂತಂದ್ರೆ ಏನ್ ಮಾಡಬೇಕು ಮಾನ್ಯ ಸಭಾಪತಿಗಳೇ? ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲೂ ಕೂಡ ಆ ಒಂದು ನಿಧಿ ಏನು ಒಂದು ಭದ್ರತೆ ಇರುತ್ತಲ್ಲ, ಎಲ್ಲರಿಗೂ ಕೂಡ ಕಾರ್ಯಕ್ರಮ ಕೊಡಬೇಕಾದ್ರೆ ಆರ್ಥಿಕ ಸ್ಥಿತಿಯ ಭದ್ರತೆ ಇರ್ತದಲ್ಲ, ಅದು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇರಬೇಕಾಗ್ತದೆ, ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಇನ್ನು 7 ನಿಮಿಷ ಆಯ್ತು ಮನೆ ಸರ್, 15 ನಿಮಿಷ, 7 ಮಿನಿಟ್ಸ್ 17 ನಿಮಿಷ ಆಯ್ತು. 17 ನಿಮಿಷ ಆಯ್ತು. ನಾನು ನೋಡ್ತೇನೆ.
ನಾ ಬರ್ಕೊಂಡು ನೋಡ್ತೇವೆ, ನೀ ಬರ್ಕೊಂಡು ನೋಡ್ತೇವೆ. ಅಲ್ಲ ನನ್ಗೆ ಅಲ್ಲಿ ಹಾಕಿದ್ರಲ್ಲ ಗಡಿಯಾರ, ಅದನ್ನ ಅದು ನೀ ನೋಡ್ಕೊಂಡು ಅಲ್ಲಿ ನೋಡು, ಇಲ್ಲಿ ನೋಡು. ಇನ್ನು 3 ನಿಮಿಷ ಲಾಸ್ಟ್. ಇವತ್ತು ರಾಜ್ಯಗಳ ಆರ್ಥಿಕ ಸ್ಥಿತಿಗತಿಗೆ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿಗೆ ಕೇಂದ್ರ ಸರ್ಕಾರವೇ ಹೊಣೆ ಅಂತಕ್ಕಂಥದ್ದನ್ನು ನಾವು ಆರೋಪ ಖಂಡಿತವಾಗ್ಲೂ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಬರಬೇಕಾದಂಥ ತೆರಿಗೆ ಪಾಲುಗಳನ್ನು ನಮಗೆ ಕೊಡದೆ ನಮ್ಮನ್ನು ಸಂಕಷ್ಟಕ್ಕೆ ತಳ್ಳಿರ್ತಕ್ಕಂಥದ್ದು. ನಾವೇನಾದರೂ ಕೇಳಿದ್ರೆ ನಿಮ್ಗೆ ಯಾರಿಗೆ ಕೊಡಕ್ಕೆ ಹೇಳಿದ್ರು ಗೃಹಲಕ್ಷ್ಮಿ, ನಿಮ್ಗೆ ಯಾರಿಗೆ ಕೊಡಕ್ಕೆ ಹೇಳಿದ್ರು ಗೃಹ ಜ್ಯೋತಿ, ಎಲ್ಲವೂ ವೇಸ್ಟ್ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ನಾವು ಸಹೋದರ ವಿರೋಧ ಪಕ್ಷಗಳಿಂದ ಕೇಳ್ತಿರ್ತೇವೆ. ಇದೇ ಗ್ಯಾರಂಟಿ ಸ್ಕೀಮ್, ಇದೇ ವೇಸ್ಟ್, ಇದು ಜನರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು, ರಾಜ್ಯಕ್ಕೆ ಹೊರೆ ಆಗಿರ್ತಕ್ಕಂಥದ್ದು, ಇಂಥ ಕಾರ್ಯಕ್ರಮಗಳು ಮಾಡಿ ದಿವಾಳಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಈ ಒಂದು ಕಾಂಗ್ರೆಸ್ ಪಕ್ಷ ಅಂತಿದ್ರು. ಇವತ್ತು ಅದೇ ಬಿಜೆಪಿಯವರೇ ಅನೇಕ ರಾಜ್ಯಗಳಲ್ಲಿ ಇದೇ ಗ್ಯಾರಂಟಿ ಮಾದರಿಯನ್ನ ಅಲ್ಲಿ ಅನುಷ್ಠಾನ ಮಾಡಿದ್ದಾರೆ ಅಂತಂದ್ರೆ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾ ಇಲ್ಲ, ದಯವಿಟ್ಟು ತಾವು ಮಾತಾಡಿದಿರಿ, ನನ್ನ ಮಾತು ಮುಗಿದ ನಂತರ ತಾವು ಕೇಳಿ ಇರ್ಬೋದು ನೋಡಿ. ಕಾರ್ಯಕ್ರಮಗಳ ಅನುಷ್ಠಾನಗಳಲ್ಲಿ ಲೋಪದೋಷಗಳಿರ್ಬೋದು, ಅನುದಾನದಲ್ಲಿ ಕೊಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಸರಿದೂಸ್ಕೊಂಡು ಹೋಗ್ಬೋದು. ಆದರೆ 1,25,00,000 ಜನಕ್ಕೆ ತಲುಪಿದೆ ದುಡ್ಡು. ಇನ್ನೆಲ್ಲೋ ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲೋ ಬೇರೆ ಎಲ್ಲೋ 700-500 ಜನ ಇದ್ದಾರೆ ಅಂದ್ರೆ ಅದೇ ನಿಮಗೆ ದೊಡ್ಡ ವಿಷಯ ಆಗೋದಾದ್ರೆ ನಮಗಿದು ದೊಡ್ಡ ವಿಷಯ. 1,24,00,000 ಜನಗಳಿಗೆ ಹಣ ತಲುಪಿದೆ ಅನ್ನೋದು ನಮಗೆ ಬಹಳ ದೊಡ್ಡ ವಿಷಯ ಆಗ್ತದೆ. ಆದ್ರಿಂದ ಅದು 5,000 ಕೋಟಿ ಇವತ್ತು ಕೊಡದೇ ಇರ್ಬೋದು, ನಾಳೆ ಕೊಡ್ತಾರೆ. ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಸರ್ಕಾರ ಅಲ್ಲ. ಆ ಕಾರಣದಿಂದ ಅದನ್ನ ನೀವು ರಾಜಕೀಯವಾಗಿ ಮಾತಾಡ್ಕೊಳ್ಳಿ. ಆದರೆ ಕೇಂದ್ರದಿಂದ ಮಲತಾಯಿ ಧೋರಣೆಯನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಸಂವಿಧಾನದಲ್ಲಿ ಅಂತರ್ಗತವಾಗಿರುವ ತತ್ವಗಳಿಗೆ ವಿರುದ್ಧವಾಗಿ ಒಕ್ಕೂಟದ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂತಹ ನೀತಿಯನ್ನ ಕೇಂದ್ರ ಸರ್ಕಾರ ಅನುಭವಿಸ್ತಿದೆ ಅನ್ನೋ ಕಾರಣಕ್ಕೆ ರಾಜ್ಯಗಳು ಇವತ್ತು ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಪತಿಗಳೇ, ದಯಮಾಡಿ ತಾವೆಲ್ಲರೂ ಕೂಡ ವಿಚಾರ ಮಾಡಬೇಕು, ನಮ್ಮ ವಿರೋಧ ಪಕ್ಷದವರು ಕೂಡ ವಿಚಾರ ಮಾಡಬೇಕು. ರಾಜ್ಯಕ್ಕೆ ಯಾವಾಗ ಅನ್ಯಾಯ ಆಗಿರುತ್ತೋ ಅವಾಗೆಲ್ಲವೂ ಕೂಡ ಏನು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂತಹ ಲೋಕಸಭಾ ಸದಸ್ಯರುಗಳು ಯೋಚನೆ ಮಾಡಬೇಕು. ಮತ್ತೆ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡುವಂಥ ರೀತಿಯಲ್ಲಿ ಅಲ್ಲಿ ಧ್ವನಿ ಎತ್ತಬೇಕು. ಅಲ್ಲಿ ಅವರು ಧ್ವನಿನೂ ಎತ್ತೋದಿಲ್ಲ, ಅಲ್ಲಿ ಜೈ ಹುಜೂರ್ ಅಂತಾರೆ. ಮತ್ತೆ ಇಲ್ಲಿ ನಮಗೆ ಅನುದಾನಗಳಲ್ಲಿ ಮತ್ತೆ ಕಡಿತ ಆಗ್ತಕ್ಕಂಥದ್ದು, ಮತ್ತೆ ಇಲಾಖೆಗಳಲ್ಲಿ ಬೇಡಿಕೆಗಳನ್ನು ನೆರವೇರಿಸ್ಕೊಡದೆ ಇರ್ತಕ್ಕಂಥದ್ದು, ಮತ್ತೆ ರಾಜ್ಯದ ತೆರಿಗೆ ಪಾಲನ್ನ ಕೊಡದೆ ಇರ್ತಕ್ಕಂಥದ್ದು. ಒಂದೇ ನಿಮಿಷ ಮುಗಿಸ್ತೀನಿ, ಒಂದೇ ನಿಮಿಷ ಮುಗಿಸ್ತೀನಿ. ಇವೆಲ್ಲವನ್ನೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರೋದನ್ನ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಅವಕಾಶವನ್ನೇ ಕೊಡದ ಹಾಗೆ ಜನಗಣಮನ ಇನ್ನೊಂದು ಮತ್ತೊಂದು ಅವರೆಲ್ಲ ಹೇಳ್ತಾರೆ. ಆದ್ರೆ ನಾನು ಗಮನಿಸಿರೋ ಪ್ರಕಾರ ರಾಜ್ಯಪಾಲರು ಭಾಷಣ ಮಾಡಕ್ಕೆ ನಿಂತಾಗ ಬಿಜೆಪಿ ಪಕ್ಷದ ಸದಸ್ಯರುಗಳು ಮುಂದೆ ಬಂದು ಭಾಷಣ ಮಾಡಬೇಡಿ ಅಂತ ಅವರನ್ನ ನಿಯಂತ್ರಣ ಮಾಡಿದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಖಂಡಿಸುವಂತಹ ವಿಚಾರ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ರವಿ ನೋಡಿ, ರಾಜ್ಯಪಾಲ ಭಾಷಣ ಮಾಡಿದಂತವ್ರು ಬಿಜೆಪಿ ಕಾಂಗ್ರೆಸ್ನವರಲ್ಲ ಅಂತ ನಾನು ಇವೆಲ್ಲ ಹೇಳಕ್ ಇಷ್ಟಪಡ್ತೇನೆ. ಸಿನಿಮಾ ಅಲ್ಲ ಇದು ಸದನ, ಸಿನಿಮಾ ಅಲ್ಲ ಇದು ಸದನ. ಸಿನಿಮಾ ಕೂಡ ಸಮಾಜ ಸಿನಿಮಾನ ಬೇಡಿ ನೀವು ಕನ್ನಡ ತಿಳಿದಿತ್ತಲ್ಲ, ರಾಜಕೀಯವನ್ನ ಪ್ರಜಾಪ್ರಭುತ್ವವನ್ನ ಸಿನಿಮಾ ಹೋಲಿಸ್ತಾರಲ್ಲ, ಅವೆಲ್ಲ ಅವ್ರಿಗೆ ಮಾತನ್ನ ನೀ ಸಿನಿಮಾ ಸ್ಟೈಲ್ ಯಾಕೆ ಮಾತಾಡ್ತಿ? ಮೆಂಬರ್ ಅಂತ ಸಿನಿಮಾ ಜೊತೆ ಮಾತಾಡ್ತಾರೆ ಅವರು. ಸಿನಿಮಾ ಸಭಾಪತಿಗಳೇ, ಬೇರೆಯವ್ರು ಯಾರು ಮಾತಾಡಿದ್ರು ಕೂಡ ಅದು ಬಹಳ ದೊಡ್ಡ ಘನತೆ ಇರುತ್ತಂತ ಒಂದು ಗೌರವ ಇರುತ್ತೆ. ಮಾನ್ಯ ಸಭಾಪತಿಗಳೇ, ಕಲಾವಿದರಾಗಿ
ಆಮೇಲೆ ಮಾತಾಡ್ತೀನಿ ಸರ್. ನಾವು ಮಾತಾಡಿದ್ರೆ ಅದಕ್ಕೇನೋ ಒಂದು ಬೆಲೆ ಏ, ಕೊಡಮ್ಮ. ಹೇಳಿ ಮೊನ್ನೆ ಸಭಾಪತಿಗಳ ಪ್ರತಿ ಯಾರು ಹೇಳುದು? ಗೌರವ ಇರ್ಬೇಕಿಲ್ಲಿ ಸದಸ್ಯರು ನಾವು ಇಲ್ಲ ಯಾರು ನಾಟಕ ಅಲ್ಲ ನಿಮ್ಮಷ್ಟು ಸುಳ್ಳು ನಾಟಕ ಯಾರು ಆಡಲ್ಲ. ನಿಮ್ಮಷ್ಟು ಸುಳ್ಳು ಹೇಳಕ್ ನಾಟಕ ಈ ಬರೋದಿಲ್ಲ ಪ್ರಪಂಚದಲ್ಲೇ ಇಲ್ಲ. ನಮ್ ಜಾಯಮಾನನೇ ಅದಲ್ಲ. ಮಾನ್ಯ ಸಭಾಪತಿಗಳೇ ಒಂದು ನೋಡ್ರಿ, ಯಾಕ್ ಮಾತಾಡ್ತೀರಿ? ಇಲ್ಲ ಒಂದು ಸಬ್ಮಿಷನ್ ಆಗ್ಲೇ ಆ ಪೀಠದಲ್ಲಿ ಇದ್ದಂಥವ್ರು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂದ್ರೆ 1 ನಿಮಿಷ ಕೇಳೋದು ಕೊಟ್ಟಿಲ್ಲ. ಈಗ ಅವ್ರು ಮಾತಾಡ್ತಾ ಇದ್ದಾರೆ 4-5 ಜನ ನಿಂತ್ಕೊಂಡು ಮಾತಾಡ್ತಾರೆ. ದಯವಿಟ್ಟು ಇದನ್ನ ಕಂಟ್ರೋಲ್ ಮಾಡಿ. ನಮ್ದೇನಿಲ್ಲ, ಖಂಡಿತ ತಾವು ಏನ್ ಹೇಳ್ತಾರೋ ಫಾಲೋ ಮಾಡ್ತೀವಿ. ಕೇಳ್ಬೇಕು ಎಲ್ಲರೂ ಗುತ್ತೇದಾರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.